Okay, friends, yesterday we mainly discussed about the one important topic, that is environmental science. ಹೋದ ಕ್ಲಾಸ್ನಲ್ಲಿ ಪರಿಸರ ವಿಜ್ಞಾನದ ಬಗ್ಗೆ ಏನಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗ ಇದು ಪರಿಸರ ವಿಜ್ಞಾನ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ಕು. ಯಾವುದಪ್ಪ ಅಂತಂದರೆ ಪರಿಸರ ವಿಜ್ಞಾನ ಅಂತ ಹೇಳ್ತೀವಿ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೀವಿ. ಎನ್ವಿರಾನ್ಮೆಂಟಲ್ ಸೈನ್ಸ್ ಪರಿಸರ ವಿಜ್ಞಾನ ಅಂತ ಹೇಳ್ತೀವಿ. ಇದರೊಳಗೆ ಕೆಲವೊಂದಿಷ್ಟು ಏನಂದರೆ 28 ಪದಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ಹೋದ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಯಾವುದನ್ನಪ್ಪ ಅಂದರೆ ರೇಡಿಯೋ ಆಕ್ಟಿವಿಟಿ, ಆಮೇಲೆ TLO, ಆಮೇಲೆ LPG, ಆಮೇಲೆ CO, ಅದಾದಮೇಲೆ ದಯಾಮರಣ, ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಓಜೋನು, ಆಮ್ಲಮಳೆ, ಆಮೇಲೆ ಏನಪ್ಪ ಅಂತಂದರೆ ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಇಫೆಕ್ಟ್, ಇವುಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ಸು. PSIನಲ್ಲಿ PC ಕಂಪಲ್ಸರಿ ಏನಪ್ಪ ಅಂತಂದರೆ 4 ರಿಂದ 5 ಪದಗಳ ಮೇಲೆ ಕ್ವಶನ್ಸ್ ಬರ್ತಾ ಇರ್ತವು. ಅವುಗಳನ್ನು ಹೈಲೈಟ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನೋಡ್ರಿ, ನಮ್ಮಲ್ಲಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದವು. ಆಮೇಲೆ ಸಂಡೇಗೊಮ್ಮೆ ಏನಂದರೆ PSI ಫಸ್ಟ್ ಪೇಪರು, ಆಮೇಲೆ ಸೆಕೆಂಡ್ ಪೇಪರ್ ಏನಪ್ಪ ಅಂತಂದರೆ ಎಕ್ಸಾಮ್ಸ್ ಏನಂದರೆ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅಟೆಂಡ್ ಆಗ್ರಿ. ಅದರೊಳಗೆ ಬಹಳ ಇಂಪಾರ್ಟೆಂಟ್ ಏನಂದರೆ ಫಸ್ಟ್ ಪೇಪರು ನಮ್ಮ ಸರ್ ಕಡೆಯಿಂದ ವ್ಯಾಲ್ಯೂಯೇಷನ್ ಮಾಡಿ ಏನಪ್ಪ ಅಂತಂದರೆ ಏನು ಮಿಸ್ಟೇಕ್ ಆಗಿದೆ, ಏನು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ಹೋಗ್ರಿ. ಅವರು ಡೆಫಿನೆಟ್ಟಾಗಿ ಅಂದರೆ PSI ಸೆಲೆಕ್ಷನ್ ಆಗ್ತಾರೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಟೈಮಿಂಗ್ ಇದು, ಗೋಲ್ಡನ್ ಟೈಮಿಂಗು. ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. 1000 ಪೋಸ್ಟ್ ಅಂದರೆ PSI ಇದೆ, 4000 ಏನಂದರೆ PC ಸಿವಿಲ್ ಇದೆ. ಅದಾದಮೇಲೆ ಏನಂದರೆ ಡಿಗ್ರಿ ಕಾಲೇಜ್ ಅಂದರೆ ಪ್ರೊಫೆಸರ್ ಪೋಸ್ಟ್ ಕರೀತಾ ಇದ್ದಾರೆ, ಆಮೇಲೆ PDO ಪೋಸ್ಟ್ಗಳನ್ನು ಕರೀತಾ ಇದ್ದಾರೆ. ಹೀಗಾಗಿ ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಹೋದ ಕ್ಲಾಸ್ನಲ್ಲಿ ಏನಪ್ಪ ಅಂತಂದರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದರೆ ಬಯೋಮ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಬಯೋಮ್ಸ್ ಅಂತಂದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಟರ್ಮ್ ಬಯೋಮ್ಸ್ ಅಂತ ಹೇಳ್ತೀವಿ. ಒಂದೇ ರೀತಿಯಾದ ವಾತಾವರಣವನ್ನು ಹೊಂದಿರುವ ವಿಶಾಲವಾದ ಭೌಗೋಳಿಕ ಪ್ರದೇಶಗಳಿಗೆ ಬಯೋಮ್ಸ್ ಅಂತ ಹೇಳ್ತೀವಿ. ಬಯೋಮ್ಸ್ ಇದರೊಳಗೆ 5 ವಿಧಗಳು ಬರ್ತವೆ. ಇದರೊಳಗೆ ಏನಪ್ಪ ಅಂತಂದರೆ 5 ವಿಧಗಳು ಬರ್ತವೆ. ಅದರೊಳಗೆ ಮೊದಲನೇದು ಯಾವುದಪ್ಪ ಅಂತಂದರೆ ಹುಲ್ಲುಗಾವಲು ಬಯೋಮ್ ಅಂತಂದು, ಗ್ರಾಸ್ ಲ್ಯಾಂಡ್ ಬಯೋಮ್ಸ್ ಅಂತ ಹೇಳ್ತೀವಿ. ಹುಲ್ಲುಗಾವಲು ಬಯೋಮ್ಸ್ ಅಂತಂದು. ಅದರೊಳಗೆ ಮೊದಲಿದ್ದು ಯಾವುದು ಅಂದರೆ ಹುಲ್ಲುಗಾವಲು ಬಯೋಮ್ಸ್ ಅಂತಂದು. ಎರಡನೇದು ಯಾವುದಪ್ಪ ಅಂದರೆ ಮರುಭೂಮಿ ಬಯೋಮ್ಸ್ ಅಂತಂದು, ಮರುಭೂಮಿ ಬಯೋಮ್ಸ್. ಮೂರನೇದು ಯಾವುದಪ್ಪ ಅಂದರೆ ಟಂಡ್ರಾ ಬಯೋಮ್ಸ್ ಅಂತಂದು, ಟಂಡ್ರಾ ಬಯೋಮ್ಸ್. ನಾಲ್ಕನೇದು ಯಾವುದಪ್ಪ ಅಂತಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿತ್ಯ ಹರಿದ್ವರ್ಣ ಕಾಡುಗಳ ಬಯೋಮ್. ನಿತ್ಯ ಹರಿದ್ವರ್ಣ ಕಾಡುಗಳ ಬಯೋಮ್ಸ್ ಅಂತ ಹೇಳ್ತೀವಿ. ನಿತ್ಯ ಹರಿದ್ವರ್ಣ ಕಾಡುಗಳ ಬಯೋಮ್ಸ್ ಅಂತಂದು. ಪರ್ಣಪಾತಿ ಕಾಡುಗಳ ಬಯೋಮ್ಸ್ ಅಂತಂದು 5. ಇದರೊಳಗೆ ಮೊದಲಿದ್ದು ನೋಡೋಣ ಯಾವುದಪ್ಪ ಅಂತಂದರೆ ಹುಲ್ಲುಗಾವಲು ಬಯೋಮ್ ಅಂತ. 100 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಹೊಂದಿರತಕ್ಕಂಥ ಪ್ರದೇಶವನ್ನು ನಾವೇನಂತ ಹೇಳ್ತೀವಿ ಅಂದರೆ ಹುಲ್ಲುಗಾವಲು ಬಯೋಮ್ಸ್ ಅಂತ ಹೇಳ್ತೀವಿ. 100 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಇದು. 100 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಯಾವುದಪ್ಪ ಅಂದರೆ ಹುಲ್ಲುಗಾವಲು ಬಯೋಮ್ ಅಂತ ಹೇಳ್ತೀವಿ. ಹುಲಿ ಸಿಂಹಗಳ ಒಂದು ಪ್ರಮುಖ ಆವಾಸ ಸ್ಥಾನ ಇದು. ಹುಲಿ ಆಮೇಲೆ ಸಿಂಹಗಳ ಆವಾಸ ಸ್ಥಾನ ಯಾವುದಪ್ಪ ಅಂತಂದ್ರೆ ಹುಲ್ಲುಗಾವಲು ಬಯೋಮ್ ಅಂತಂದು. ನೋಡ್ರಿ, ಕರ್ನಾಟಕದಲ್ಲಿ ಭಾರತದ ಪ್ರಮುಖ ಹುಲ್ಲುಗಾವಲು ಇದು. ಯಾವುದಪ್ಪ ಅಂತಂದರೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜಿಮ್ ಕಾರ್ಬೆಟ್ ಅಂತ ಹೇಳ್ತೀವಿ. ಕಾರ್ಬೆಟ್ ಹುಲ್ಲುಗಾವಲು ಅಂತಂದು. ಉತ್ತರಾಂಚಲ ನೋಡ್ರಿ, ಉತ್ತರಾಖಂಡ ಅಥವಾ ಅಂದರೆ ಉತ್ತರಾಂಚಲ ಅಂತ ಹೇಳ್ತೀವಿ. 422 ಅಂದರೆ ಹುಲಿಗಳು ಬರ್ತವೆ.
ಜಿಮ್ ಕಾರ್ಬೆಟ್ ಅಂತ ಹೇಳ್ತೀವಿ. ಜಿಮ್ ಕಾರ್ಬೆಟ್ ಕೇಳ್ತಾ ಇರ್ತಾನೆ. ಜಿಮ್ ಕಾರ್ಬೆಟ್ಟು ಭಾರತದಲ್ಲಿ 3ನೇ ಪ್ಲೇಸ್. ಇದಕ್ಕೆ ಫಸ್ಟ್ ಕರ್ನಾಟಕ 524, ಇದು ಫಸ್ಟ್ ಮಧ್ಯಪ್ರದೇಶ 526, ಸೆಕೆಂಡ್ ಕರ್ನಾಟಕ 524, ಥರ್ಡ್ ಅಂದರೆ ಜಿಮ್ ಕಾರ್ಬೆಟ್ ಅಂತ ಹೇಳ್ತೀವಿ 422. ಅದೇ ರೀತಿ ಏನಂದ್ರೆ ಸಿಂಹಗಳ ಆವಾಸ ಸ್ಥಾನ ಯಾವುದಪ್ಪ ಅಂದ್ರೆ ಗೀರ್ ಅರಣ್ಯ ಅಂತ ಹೇಳ್ತೀವಿ. 674 ಸಿಂಹಗಳಿದ್ದಾವೆ. 674 ಸಿಂಹಗಳಿದ್ದಾವೆ ಗೀರ್ ಅರಣ್ಯದೊಳಗೆ. ಹುಲ್ಲುಗಾವಲು ಬಯೋಮ್ ಅಂತ ಹೇಳ್ತೀವಿ. ಇಲ್ಲೇ ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಬಿದುರಿನ ಜಾತಿಗೆ ಸೇರಿರ್ತಕ್ಕಂಥ ಸಸ್ಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತವೆ. ಎಲ್ಲಪ್ಪ ಅಂದ್ರೆ ಹುಲ್ಲುಗಾವಲು ಬಯೋಮ್ನಲ್ಲಿ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಇದಾಗಿದೆ ಅಂತ ಕೇಳಿದಾಗ ಇದನ್ನೇ ಕೊಡಬೇಕು, ಬಿದಿರನ್ನ ಕೊಡಬೇಕು. ಅತಿ ವೇಗವಾಗಿ ಬೆಳೀತಕ್ಕಂಥ ಸಸ್ಯ ಇದು. ಬಿದಿರಿನ ಜಾತಿಗೆ ಅಂದರೆ ಸೇರಿರ್ತಕ್ಕಂಥ ಸಸ್ಯಗಳ ಗುಂಪಿಲ್ಲಿ ಬರ್ತವೆ. ನೆನ್ಪಿಟ್ಕೋಬೇಕು. ಈ ಒಂದಿಷ್ಟು ಹುಲ್ಲುಗಾವಲು ನೆನ್ಪಿಟ್ಕೋಬೇಕು. ಭಾರತ ಅಂದಾಗ ಜಿಮ್ ಕಾರ್ಬೆಟ್ ಅಂತ ಕೊಡಬೇಕು. ಭಾರತ ಅಂದಾಗ ಜಿಮ್ ಕಾರ್ಬೆಟ್ಟು. ಆಫ್ರಿಕಾ ಅಂದಾಗ ನೋಡ್ರಿ ಈ ಒಂದು 4 ಹೆಸರುಗಳನ್ನು ನೆನ್ಪಿಟ್ಕೋಬೇಕು. ಸವಣ್ಣ, ಆಫ್ರಿಕಾ ಅಂದಾಗ ಸವಣ್ಣ. ರಷ್ಯಾ ಅಂದಾಗ ಸ್ಟೆಪಿಸ್ ಅಂತ ಕೊಡಬೇಕು. ರಷ್ಯಾ ಅಂದಾಗ ಏನಂದ್ರೆ ಸ್ಟೆಪಿಸ್ ಅಂತ ಕೊಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಆಸ್ಟ್ರೇಲಿಯಾ. ಬರೀ ಡೌನ್ಸ್ ಅಂತೀರೋ ಏನ ಡಾರ್ಲಿಂಗ್ ಡೌನ್ಸ್ ಅಂತೀರೋ? ನೋಡ್ರಿ ಕಾಮನ್ ಆಗಿ ಇದನ್ನ ಡಾರ್ಲಿಂಗ್ ಡೌನ್ಸ್ ಅಂತ ಹೇಳ್ತಾರೆ. ಡಾರ್ಲಿಂಗ್ ಡೌನ್ಸ್ ಅಂತ ಹೇಳ್ತಾರೆ ಆಸ್ಟ್ರೇಲಿಯಾ ಅಂತಂದು. ಅದಾದ ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅದಾದ ಮೇಲೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹುಲ್ಲುಗಾವಲು ಯಾವುದಪ್ಪ ಅಂತಂದ್ರೆ ದಕ್ಷಿಣ ಆಫ್ರಿಕಾದೊಂದು ಬರುತ್ತೆ. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು ಉತ್ತರ ಅಮೇರಿಕಾ ಅಂತಂದು. ಜಗತ್ತಿನ ರೊಟ್ಟಿಯ ಬುಟ್ಟಿ ಅಂತ ಕೇಳ್ತಾನೆ ಇದನ್ನ. ಜಗತ್ತಿನ ರೊಟ್ಟಿಯ ಬುಟ್ಟಿ. ನೋಡ್ರಿ ಕ್ವಶನ್ ಹೆಂಗೆ ಕೇಳ್ತಾನೆ. ಬ್ರೆಡ್ ಬಾಕ್ಸ್ ಆಫ್ ದ ವರ್ಲ್ಡ್, ಬ್ರೆಡ್ ಬಾಕ್ಸ್ ಆಫ್ ದ ವರ್ಲ್ಡ್ ಅಂತ ಕೇಳ್ತಾನೆ. ಜಗತ್ತಿನ ರೊಟ್ಟಿಯ ಬುಟ್ಟಿ ಇದಾಗಿದೆ ಅಂತ ಕೇಳ್ತಾನೆ. ಆನ್ಸರ್ ಏನು ಕೊಡ್ಬೇಕಂದ್ರೆ ಪ್ರೈರಿ ಅಂತ ಕೊಡಬೇಕು. ಅದೇ ರೀತಿ ಏನಪ್ಪ ಅಂದ್ರೆ ದಕ್ಷಿಣ ಅಮೇರಿಕಾ ಅಂದಾಗ ಪಂಪಾಸ್ ಅಂತ ಕೊಡಬೇಕು. ಪಂಪಾಸ್ ಅಂತ ಕೊಡಬೇಕು. ಅದೇ ರೀತಿ ಏನಪ್ಪ ಅಂದ್ರೆ ಬ್ರೆಜಿಲ್ ಅಂದಾಗ ಕಂಪಾಸ್ ಅಂತ ಕೊಡಬೇಕು. ನೋಡ್ರಿ ಬ್ರೆಜಿಲ್ ಅಂದಾಗ ಕಂಪಾಸ್ ಅಂತ ಕೊಡಬೇಕು. ಇವೇನಂದ್ರೆ ಹೇಳ್ತೀನಲ್ಲ ಪಂಪಾಸ್ ಅಂತಂದು ದಕ್ಷಿಣ ಅಮೇರಿಕಾದ ನೋಡ್ರಿ ಅತಿ ದೊಡ್ಡ ಹುಲ್ಲುಗಾವಲಿದು. ಜಗತ್ತಿನ ಪಕ್ಷಿಗಳ ಲೋಕ ಇದಾಗಿದೆ ಅಂತ ಕೇಳ್ತಾನೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಪಕ್ಷಿಗಳಿರೋದು ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಅದು ಯಾವುದಪ್ಪ ಅಂದ್ರೆ ದಕ್ಷಿಣ ಅಮೇರಿಕಾ. ಅದು ಯಾವುದಪ್ಪ ಅಂತಂದ್ರೆ ಪಂಪಾಸ್ ಅಂತ ಹೇಳ್ತೀವಿ. ಇದ್ರೊಳಗ PSI ನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಅನ್ನ ರೈಸ್ ಮಾಡಿರ್ತಾನೆ. ಎಸ್ಪೆಷಲಿ ಪ್ರೈರಿ ಮೇಲೆ ಕೇಳ್ತಾನೆ. ಇದನ್ನು ಜಗತ್ತಿನ ಬ್ರೆಡ್ ಬಾಕ್ಸ್ ಎನ್ನಲಾಗುತ್ತದೆ ಅಂತಂದು ಪ್ರೈರಿ ಕೇಳ್ತಾನೆ. ಇಲ್ಲ ಅಂದ್ರೆ ಹೇಳಿದ್ರೆ ದಿಸ್ ಒನ್ ಇಸ್ ದ ವರ್ಲ್ಡ್ ಆಫ್ ಬರ್ಡ್ಸ್ ಅಂತ ಕೇಳ್ತಾನೆ. ಜಗತ್ತಿನ ಪಕ್ಷಿಗಳ ಲೋಕ ಅಂತ ಕೇಳ್ತಾನೆ. ಅದು ಯಾವುದಂದ್ರೆ ಪಂಪಾಸ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಅಂದ್ರೆ ಜಿಮ್ ಕಾರ್ಬೆಟ್ ಅಂತಂದು ಭಾರತದ್ದು. ಅದಾದ ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಅಂದ್ರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟರ್ಮ್ ಯಾವುದಪ್ಪ ಅಂತಂದ್ರೆ ಮರುಭೂಮಿ ಬಯೋಮ್ ಅಂತಂದು. ನೋಡ್ರಿ ಡೆಸರ್ಟ್ ಬಯೋಮ್ಸ್ ಅಂತ ಹೇಳ್ತೀವಿ. ಮರುಭೂಮಿ ಬಯೋಮ್ ಅಂತಂದು 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಹೊಂದಿರತಕ್ಕಂಥ ಪ್ರದೇಶ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಝೈರೋಫೈಟಿಕ್ ಸಸ್ಯಗಳೇನಂದ್ರೆ ಕಂಡು ಬರ್ತಾವು. ಮುಳ್ಳಿನ ಜಾತಿಗೆ ಸೇರಿರ್ತಕ್ಕಂಥ ಸಸ್ಯಗಳು ಕಂಡು ಬರ್ತಾವು. ಈ ಸಸ್ಯಗಳ ಒಂದು ಮುಖ್ಯ ಲಕ್ಷಣ ಅಂದ್ರೆ ಪಿಲೋಡ್ಸ್ ಅಂತ ಹೇಳ್ತೀವಿ. ಪಿಲೋಡ್ಸ್ ಅಂತಂದು ಮಳೆಗಾಲದಲ್ಲಿ ಎಲೆಗಳಿರ್ತವೆ, ಬೇಸಿಗೆ ಕಾಲದಲ್ಲಿ ಮುಳ್ಳುಗಳಾಗಿ ಪರಿವರ್ತನೆ ಆಗ್ತವೆ. ಎಲೆಗಳಿದ್ರೆ ಲಾಸ್ ಆಗುತ್ತೆ. ಏನಪ್ಪಾ ಅಂದ್ರೆ ಬಾಷ್ಪ ವಿಸರ್ಜನೆ, ನೀರೆಲ್ಲ ಲಾಸ್ ಆಗುತ್ತೆ. ಅದನ್ನ ತಡೆಗಟ್ಟಲಿಕ್ಕೆ ಏನು ಮಾಡುತ್ತಪ್ಪ ಅಂದ್ರೆ ಬೇಸಿಗೆ ಕಾಲ ಬಂದಂಗೆಲ್ಲ ಏನು ಮಾಡುತ್ತಂದ್ರೆ ಎಲೆಗಳನ್ನ ಮುಳ್ಳುಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಪಿಲೋಡ್ಸ್ ಅಂತ ಹೇಳ್ತೀವಿ. ಅದಾದ ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟು ಖರ್ಜೂರದ ಜಾತಿಗೆ ಸೇರಿರ್ತಕ್ಕಂಥ ಸಸ್ಯಗಳು, ಡೇಟ್ಸ್ ಅಂತ ಹೇಳ್ತೀವಿ.
ಖರ್ಜೂರದ ಜಾತಿಗೆ ಸೇರಿರ್ತಕ್ಕಂಥ ಸಸ್ಯಗಳೆಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ಡೇಟ್ಸ್ ಅಥವಾ ಖರ್ಜೂರ ಅಂದರೆ ಲಯನ್ ಡೇಟ್ಸ್ ಅಂತ ಹೇಳ್ತೀವಿ, ಲಯನ್ ಡೇಟ್ಸ್ ಅಂತಂದು. ಅದಾದ ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಅಂದರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮರುಭೂಮಿಯ ಹಡಗು. ಮರುಭೂಮಿಯ ಹಡಗು ಯಾವುದಪ್ಪ ಅಂದರೆ ಒಂಟೆ ಅಂತ ಹೇಳ್ತೀವಿ. ಮರುಭೂಮಿಯ ಹಡಗು ಇದು ಯಾವುದಪ್ಪ ಅಂದರೆ ಒಂಟೆ ಅಂತಂದು. ಅದರೊಳಗೆ ನಮ್ಮಲ್ಲಿ ಕಚ್ ಕಾರಿನಲ್ಲಿ ಬರುತ್ತೆ 2 ಡುಬ್ಬದ ಒಂಟೆ ಅಂತಂದು, 2 ಡುಬ್ಬದ ಒಂಟೆ ಕಚ್ಕಾರಿ ಅಂತಂದು. ಒಂದು ಟ್ಯಾಂಕರ್ ಅಲ್ಲ 2 ಟ್ಯಾಂಕರ್ ಇರುತ್ತೆ, ಕಚ್ಕಾರಿ ಅಂತಂದು ಮರುಭೂಮಿಯ ಹಡಗು ಅಂತ ಹೇಳ್ತೀವಿ. ಆಮೇಲೆ ಅತಿ ಹೆಚ್ಚು ಹಾಲನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಕೂಡ ಏನಪ್ಪ ಅಂದರೆ ಒಂಟೆನೇ ಆಗುತ್ತೆ. ನೋಡ್ರಿ, ಮರುಭೂಮಿಯಲ್ಲಿ ಅತಿ ಹೆಚ್ಚು ಹಾಲನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಹೈನುಗಾರಿಕೆಗೆ ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ಪ್ರಾಣಿ ಎಲ್ಲಪ್ಪ ಅಂದ್ರೆ ಮರುಭೂಮಿಯೊಳಗೆ. ಅದ್ಯಾವುದಪ್ಪ ಅಂದರೆ ಒಂಟೆ ಅಂತ ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತ ಅಂದಾಗ ಥಾರ್ ಅಂತ ಕೊಡಬೇಕು. ನೋಡ್ರಿ, ಭಾರತ ಅಂದಾಗ ಥಾರ್ ಮರುಭೂಮಿ ಅಂತ ಕೊಡಬೇಕು. ಆಮೇಲೆ ಏನಪ್ಪ ಅಂತಂದ್ರೆ ಆಫ್ರಿಕಾ ಅಂದಾಗ ಸಹರಾ ಅಂತ ಕೊಡಬೇಕು. ಸ್ವಲ್ಪ ಕನ್ಫ್ಯೂಷನ್ ಮಾಡಿ ದಕ್ಷಿಣ ಆಫ್ರಿಕಾ ಅಂತ ಕೇಳಿದ್ರೆ ಕಲಹರಿ ಅಂತ ಕೊಡಬೇಕು. ಕಲಹರಿ ಅಂತ ಕೊಡಬೇಕು ದಕ್ಷಿಣ ಆಫ್ರಿಕಾ ಅಂತಂದಾಗ. ಆಸ್ಟ್ರೇಲಿಯಾ ಅಂದಾಗ ವಿಕ್ಟೋರಿಯಾ ಅಂತ ಕೊಡಬೇಕು. ಆಸ್ಟ್ರೇಲಿಯಾ ಅಂದಾಗ ವಿಕ್ಟೋರಿಯಾ ಅಂತ ಕೊಡಬೇಕು. ವಿಕ್ಟೋರಿಯಾ ಅಥವಾ ಮಹಾಮರುಭೂಮಿ ಅಂತ ಕರಿತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಅಂದ್ರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟರ್ಮ್ ಯಾವುದಪ್ಪ ಅಂದರೆ ಚೀನಾ ಪ್ಲಸ್ ಮಂಗೋಲಿಯಾ ಗೋಬಿ ಮರುಭೂಮಿ ಅಂತ ಕೊಡಬೇಕು. ಚೀನಾ ಪ್ಲಸ್ ಮಂಗೋಲಿಯಾ ಯಾವುದಪ್ಪ ಅಂದರೆ ಗೋಬಿ ಮರುಭೂಮಿ. ಜಗತ್ತಿನ ಅತಿ ಶೀತ ಮರುಭೂಮಿ ಅಂತ ಹೇಳ್ತೀವಿ ರಷ್ಯಾದ್ದು. ಅದು ಯಾವುದಪ್ಪ ಅಂತಂದ್ರೆ ಸೈಬೇರಿಯನ್ ಮರುಭೂಮಿ. ಸೈಬೇರಿಯನ್ ಮರುಭೂಮಿ ಅಂತಂದು ಸೈಬೇರಿಯನ್ ಮರುಭೂಮಿ ಅಂತ ಕೊಡ್ತೀವಿ ರಷ್ಯಾ ಅಂದಾಗ. ಅದೇ ರೀತಿ ಏನಪ್ಪ ಅಂದ್ರೆ ಜಗತ್ತಿನ ಅತಿ ಶ್ರೀಮಂತ ಮರುಭೂಮಿ ಅಂದಾಗ ಏನಂತ ಕೊಡ್ತೀವಪ್ಪ ಅಂದ್ರೆ ಸೌದಿ ಅರೇಬಿಯಾದ್ದು ಗಲ್ಫ್ ಅಂತ ಕೊಡ್ತೀವಿ. ನೋಡ್ರಿ, ಜಗತ್ತಿನ ಅತಿ ಶ್ರೀಮಂತ ಮರುಭೂಮಿ ಅಂದಾಗ ಗಲ್ಫ್ ಅಂತ ಕೊಡ್ತೀವಿ. ಗಲ್ಫ್ ಅಂತಂದು ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳೇಂದ್ರೆ ಅವೈಲೇಬಲ್ ಆಗ್ತವೆ. ಹೀಗಾಗಿ ಜಗತ್ತಿನ ಅತಿ ಶ್ರೀಮಂತ ಮರುಭೂಮಿ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲ ದೇಶಗಳೇಂದ್ರೆ ಈ ಪ್ರದೇಶದ ಮೇಲೆ ಕಣ್ಣು ಹಾಕ್ತಾವು. ಯಾವ ಪ್ರದೇಶದ ಮೇಲೆ ಅಂದರೆ ಗಲ್ಫ್ ಮರುಭೂಮಿ ಮೇಲೆ ಏನಂದ್ರೆ ಕಣ್ಣು ಹಾಕ್ತಾ ಇರ್ತಾವು. ಅದಾದ ಮೇಲೆ ಏನಂದ್ರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಟಂಡ್ರಾ ಬಯೋಮ್ ಅಂತಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರದೇಶ ಇದು. ಯಾವುದಪ್ಪ ಅಂದರೆ ಟಂಡ್ರಾ ಬಯೋಮ್ ಅಂತ ಹೇಳ್ತೀವಿ. ಹಿಮದಿಂದ ಆವೃತವಾದ ಬಯೋಮ್ಗಳನ್ನು ಪ್ರದೇಶಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಟಂಡ್ರಾ ಬಯೋಮ್ ಅಂತ ಹೇಳ್ತೀವಿ. ಹಿಮದಿಂದ ಆವೃತವಾದ ಪ್ರದೇಶಗಳನ್ನು ಟಂಡ್ರಾ ಬಯೋಮ್ ಎನ್ನಲಾಗುತ್ತದೆ. ಇದರ ಒಂದು ಮುಖ್ಯ ಲಕ್ಷಣ ಏನಪ್ಪ ಅಂದರೆ ಫರ್ಮಾಫಾಸ್ಟ್ ಅಂತಂದು. ಬಹಳ ಟೈಮ್ ಎಕ್ಸಾಮ್ನಲ್ಲಿ ಕೇಳ್ತಾನೆ ಫರ್ಮಾಫಾಸ್ಟ್ ಈ ಬಯೋಮ್ನ ಮುಖ್ಯ ಲಕ್ಷಣವಾಗಿದೆ ಅಂತ ಕೇಳ್ತಾನೆ. ಅದು ಯಾವುದಪ್ಪ ಅಂದರೆ ಟಂಡ್ರಾ ಬಯೋಮ್ ಅಂತ ಹೇಳ್ತೀವಿ. ಅತಿಯಾದ ಶೀತದಿಂದಾಗಿ ಘನೀಕರಣಗೊಳ್ಳುತ್ತಿರುವ ಭೂಪ್ರದೇಶಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಫರ್ಮಾಫಾಸ್ಟ್ ಅಂತ ಹೇಳ್ತೀವಿ. ಫರ್ಮಾಫಾಸ್ಟ್ ಅಂತಂದು ಸಿಂಪಲ್ ಇದೆ ನೋಡ್ರಿ ಡೆಫಿನಿಷನ್ನು. ಅತಿಯಾದ ಶೀತದಿಂದಾಗಿ ಘನೀಕರಣಗೊಳ್ಳುತ್ತಿರುವ ಭೂಪ್ರದೇಶಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಫರ್ಮಾಫಾಸ್ಟ್ ಅಂತ ಹೇಳ್ತೀವಿ. ನಮ್ಮಲ್ಲೆಲ್ಲ ಶಿಲಾಬಂಡೆಗಳು ಏನಾಗ್ತಾವ ಅಂದರೆ ಮಣ್ಣಿನ ಪದರಗಳಾಗಿ ಕನ್ವರ್ಟ್ ಆದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಉತ್ತರ ಧ್ರುವ ದಕ್ಷಿಣ ಧ್ರುವಗಳಲ್ಲಿ ಅತಿ ಹೆಚ್ಚು ವರ್ಷ ಬರ್ಫದ ಗಡ್ಡೆಗಳು ಸಂಗ್ರಹ ಆಗೋದ್ರಿಂದ ಆ ಒಂದು ಮಣ್ಣಿನ ಪದರಗಳೆಂದರೆ ಮತ್ತೆ ಒಂದು ಸೆಕೆಂಡ್ ಅಂದರೆ ಶಿಲಾಬಂಡೆಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನೇನೆಂದರೆ ಫರ್ಮಾಫಾಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಅಲ್ಫೈನ್ ಮಾದರಿಯ ಸಸ್ಯಗಳು ಕಂಡು ಬರ್ತವೆ. ಅಲ್ಫೈನ್ ಮಾದರಿಯ ಸಸ್ಯಗಳೇನಿದ್ರೆ ಕಂಡು ಬರ್ತವೆ. ಬಹಳ ಚಿಕ್ಕದಾಗಿರ್ತಕ್ಕಂಥ ಸಸ್ಯಗಳೇನಿದ್ರೆ ಕಂಡು ಬರ್ತಾವು. ಆಮೇಲೆ ಯಾಕೆ ಗುಂಪಿಗೆ ಸೇರಿರ್ತಕ್ಕಂಥ ಪ್ರಾಣಿಗಳು ಕಂಡು ಬರ್ತವೆ. ಯಾಕೆ ಪ್ರಾಣಿಗಳು ಕಂಡು ಬರ್ತವೆ? ಪೆಂಗ್ವಿನ್ಗಳು ಕಂಡು ಬರ್ತವೆ, ಸೀಲ್ಗಳು ಕಂಡು ಬರ್ತವೆ, ಹಿಮಕರಡಿ
ಹಿಮಕರಡಿ ಆಮೇಲೆ ಹಿಮಚಿರತೆಗಳು ಕೂಡ ಏನಂದರೆ ಈ ಪ್ರದೇಶದಲ್ಲಿ ಕಂಡುಬರ್ತವೆ. ಕಂಪ್ಲೀಟ್ ಆಗಿ ರೆಡ್ ಡಾಟಾ ಬುಕ್ನಲ್ಲಿ ಬರ್ತಕ್ಕಂಥ ಒಂದು ಜೀವಿಗಳ ಗುಂಪಿದು. ಏನಪ್ಪ ಅಂದರೆ ಯಾಕು, ಪೆಂಗ್ವಿನು, ಸೀಲು, ಆಮೇಲೆ ಏನಂದರೆ ಹಿಮಕರಡಿಗಳು. ಅದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳ ಬಯೋಮ್ ಅಂತ ಹೇಳ್ತೀವಿ. ನಿತ್ಯ ಹರಿದ್ವರ್ಣ ಕಾಡುಗಳ ಬಯೋಮ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮು. ಯಾವುದಪ್ಪ ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳ ಬಯೋಮ್ ಅಂತಂದು. ಭೂಮಧ್ಯ ರೇಖೆಯಿಂದ ಉತ್ತರಕ್ಕೆ 10 ಡಿಗ್ರಿ, ಭೂಮಧ್ಯ ರೇಖೆಯಿಂದ ಉತ್ತರಕ್ಕೆ 10 ಡಿಗ್ರಿ, ಆಮೇಲೆ ದಕ್ಷಿಣಕ್ಕೂ ಕೂಡ ಏನಪ್ಪಾ ಅಂತಂದ್ರೆ 10 ಡಿಗ್ರಿ ಒಂದು ಪ್ರದೇಶವನ್ನು ನಾವೇನಂತ ಹೇಳ್ತೀವಿ ಅಂತಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳ ಒಂದು ಪ್ರದೇಶ ಅಂತ ಹೇಳ್ತೀವಿ. ಇದನ್ನ ಸ್ವಲ್ಪ ಏನಂದ್ರೆ ಭೂಮಿ ಅಂದರೆ ಇಲ್ಲಿ ಚಪ್ಪಟೆ ಆಕೃತಿಯಲ್ಲಿ ಬರೋದ್ರಿಂದ ಇದನ್ನ ಡೋಲ್ ಡ್ರಮ್ ಅಥವಾ ಇನ್ನೂ ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಶಾಂತ ಕಟಿಬಂಧ ಅಂತ ಹೇಳ್ತೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಇರಲಾರ್ದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರದೇಶ, ಇದನ್ನು ಶಾಂತ ಕಟಿಬಂಧ ಅಂತ ಹೇಳ್ತೀವಿ. ಡೇ ಟೈಮ್ನಲ್ಲಿ ಅತಿ ಹೆಚ್ಚು ಬಿಸಿಲು, ರಾತ್ರಿ ವೇಳೆಯಲ್ಲಿ ಅತಿ ಹೆಚ್ಚು ಮಳೆ ಕಂಡು ಬರ್ತಕ್ಕಂಥ ಒಂದು ಪ್ರದೇಶ ಇದು. ಇದನ್ನೇನಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳ ಬಯೋಮ್ ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ 2 ನದಿಗಳು ವಿಶೇಷವಾಗಿ ಏನಂದ್ರೆ ಕಂಡು ಬರ್ತಾ ಇರ್ತಾವು. ಅದ್ರೊಳಗೆ ಮೊದಲೇದು ಯಾವುದಪ್ಪ ಅಂದ್ರೆ ಜಗತ್ತಿನ ಅತಿ ದೊಡ್ಡ ನದಿ ಯಾವುದಪ್ಪ ಅಂದ್ರೆ ಅಮೆಜಾನ್ ಅಂತದ್ದು. ಜಗತ್ತಿನ ಅತಿ ದೊಡ್ಡ ನದಿ ಅಂದಾಗ ಅಮೆಜಾನ್ ಅಂತ ಕೊಟ್ರೆ, ಜಗತ್ತಿನ ಅತಿ ಉದ್ದವಾದ ನದಿ ಅಂದಾಗ ನೈಲ್ ನದಿಯನ್ನು ಕೊಡ್ತೀವಿ. ಒಂದು ವಿಶೇಷವಾಗಿರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ PSI ನಲ್ಲಿ ಸಮಭಾಜಕ ವೃತ್ತ ಪ್ರದೇಶವನ್ನು 2 ಬಾರಿ ಪ್ರವೇಶಿಸುವ ನದಿ ಇದಾಗಿದೆ. ಕಾಂಗೋ ಅಂತ ಕೊಡ್ತೀವಿ, ಕಾಂಗೋ ಅಂತಂದು ನೋಡ್ರಿ. PSI ನಲ್ಲಿ ಕೇಳಿದಾನೆ ಇದನ್ನ. ಸಮಭಾಜಕ ವೃತ್ತ ಪ್ರದೇಶವನ್ನು 2 ಬಾರಿ ಪ್ರವೇಶಿಸುವ ನದಿ ಇದಾಗಿದೆ ಅಂದಾಗ್ಲೂ ಕೂಡ ಕಾಂಗೋ ಅಂತ ಕೊಡಬೇಕು. ಜಗತ್ತಿನ ಅತಿ ಆಳವಾದ ನದಿ ಅಂದಾಗ್ಲೂ ಕೂಡ ಏನಪ್ಪಾ ಅಂತಂದ್ರೆ ಕಾಂಗೋ ಅಂತಾನೆ ಕೊಡಬೇಕು. ಇದಾದ ಮೇಲೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದ್ರೆ ಪರ್ಣಪಾತಿ ಕಾಡುಗಳ ಬಯೋಮ್, ಡೆಸಿಡುವಸ್ ಫಾರೆಸ್ಟ್ ಅಂತ ಹೇಳ್ತೀವಿ. ಪರ್ಣಪಾತಿ ಕಾಡುಗಳ ಬಯೋಮ್, ಎಲೆ ಉದುರುವ ಕಾಡುಗಳು ಅಂತ ಹೇಳ್ತೀವಿ. ನಮ್ಮಲ್ಲಿ ಜಾಸ್ತಿ ಇವು ನೋಡ್ರಿ, ಪರ್ಣಪಾತಿ ಕಾಡುಗಳ ಬಯೋಮ್ ಅಂತ ಹೇಳ್ತೀವಿ. ಪರ್ಣಪಾತಿ ಕಾಡುಗಳ ಬಯೋಮ್ ಅಂತ ಹೇಳ್ತೀವಿ. ಪರ್ಣಪಾತಿ ಕಾಡುಗಳ ಬಯೋಮ್ ಅಂತಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾಡುಗಳು. ಇಲ್ಲೇನಿದ್ರೆ ಹೊನ್ನಾರಿ, ನೆಲ್ಲಿ, ತೇಗ, ಬೀಟೆ, ಈ ಮರಗಳೆಲ್ಲ ಏನಪ್ಪಾ ಅಂತಂದ್ರೆ ಈ ಪ್ರದೇಶದೊಳಗೆ ಏನಂದ್ರೆ ಕಂಡು ಬರ್ತಾ ಇರ್ತಾವು. ಇದನ್ನು ಪರ್ಣಪಾತಿ ಕಾಡುಗಳು ಅಂತ ಹೇಳ್ತೀವಿ. ಪರ್ಣಪಾತಿ ಕಾಡುಗಳು 250 ಸೆಂಟಿಮೀಟರ್ಗೂ ಅಧಿಕವಾಗಿರ್ತಕ್ಕಂಥ ಮಳೆಯನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ ಇದು. ಅದರೊಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ 2 ಪ್ರದೇಶಗಳು ಬರ್ತವೆ ಈ ಒಂದು ಇದರೊಳಗೆ. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂದರೆ ಚಿರಾಪುಂಜಿ ಅಂತಂದು. ಈ ಚಿರಾಪುಂಜಿಯನ್ನ ಮೀರಿಸ್ಕೊಂಡು ಹೋಗ್ತಾ ಇದೆ ಯಾವುದಪ್ಪ ಅಂದರೆ ಮೌಸಿನ್ ರಾಮ್ ಅಂತಂದು. ಮೌಸಿನ್ ರಾಮ್ ಅಂತ ಹೇಳ್ತೀವಿ. ಮೌಸಿನ್ ರಾಮ್ ಅಂತಂದು 1141 ಸೆಂಟಿಮೀಟರ್ ಏನಂದ್ರೆ ಮಳೆ. ಅದೇ ರೀತಿ ಏನಪ್ಪ ಅಂದರೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತಂದು ಇಲ್ಲಿವರೆಗೆ ಯಾವುದನ್ನು ಹೇಳ್ತಾ ಇದ್ವಿ ಅಂದರೆ ಆಗುಂಬೆಯನ್ನು ಹೇಳ್ತಾ ಇದ್ವಿ. ಆದರೆ ಆಗುಂಬೆಯನ್ನು ಮೀರಿಸ್ಕೊಂಡು ಹೋಗ್ತಾ ಇದೆ ಯಾವುದಪ್ಪ ಅಂದರೆ ಹುಲಿಕಲ್ ಬೆಟ್ಟ ಅಂತ ಹೇಳ್ತೀವಿ. ಹುಲಿಕಲ್ ಬೆಟ್ಟ ನೋಡ್ರಿ, ಆಗುಂಬೆಯನ್ನು ಮೀರಿಸ್ಕೊಂಡು ಹೋಗ್ತಾ ಇದೆ ಯಾವುದಪ್ಪ ಅಂದರೆ ಹುಲಿಕಲ್ ಬೆಟ್ಟ ಅಂತ ಹೇಳ್ತೀವಿ. ದಕ್ಷಿಣ ಭಾರತದ ಚಿರಾಪುಂಜಿ ಅಂದಾಗ ಇಲ್ಲಿವರೆಗೆ ಏನಿದ್ರೆ ಆಗುಂಬೆ ಇತ್ತು, ಈಗ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಎಲ್ಲಿಗೆ ಜಂಪ್ ಆಗಬೇಕಂದ್ರೆ ಹುಲಿಕಲ್ ಬೆಟ್ಟಕ್ಕೆ ಏನಿದ್ರೆ ಜಂಪ್ ಆಗಬೇಕು. ಮೊದಲೆಲ್ಲ ಹೆಸರಿತ್ತು, ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆಯನ್ನು ಹೊಂದಿರುವ ಪ್ರದೇಶ ಇದಾಗಿದೆ ಅಂತಂದು ಚಿರಾಪುಂಜಿ ಅಂತಂದು. ಅದನ್ನು ದಾಟ್ಕೊಂಡು ಹೋಗ್ತಾ ಇದೆ ಯಾವುದಪ್ಪ ಅಂತಂದರೆ ಮೌಸಿನ್ ರಾಮ್ ಅಂತಂದು. ಪರ್ಣಪಾತಿ ಕಾಡುಗಳು ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರ್ತವೆ. ಆಮೇಲೆ ಆಫ್ರಿಕಾ ಖಂಡಗಳಲ್ಲೂ ಕೂಡ ಇದ್ರೆ ಅತಿ ಹೆಚ್ಚು ಕಂಡು ಬರುತ್ತೆ. ಯಾವುದಪ್ಪ ಅಂದ್ರೆ ಪರ್ಣಪಾತಿ ಕಾಡುಗಳು ಅಂತ ಹೇಳ್ತೀವಿ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟರ್ಮ್ ಯಾವುದಪ್ಪ ಅಂತಂದ್ರೆ ಜೀವ ಭೂ ರಾಸಾಯನಿಕ ಚಕ್ರಗಳು. ಜೀವ ಭೂ ರಾಸಾಯನಿಕ ಚಕ್ರಗಳು, ಬಯೋಜಿಯೋ ಸೈಕಲ್ಸ್ ಅಂತ ಹೇಳ್ತೀವಿ. ಜೀವ ಭೂ ರಾಸಾಯನಿಕ ಚಕ್ರಗಳು, ಇದರ ಮೇಲೆ ಭಾಳ ಏನಿಲ್ಲ, ಒಂದು 3 ಕ್ವಶನ್ಸ್ ಏನಿದ್ರೆ ಹೈಲೈಟ್ ಆಗ್ತಾವು. ಬಯೋಜಿಯೋ ಸೈಕಲ್ಸ್ ಅಂತ ಹೇಳ್ತೀವಿ. ಬಯೋಜಿಯೋ
ಸೈಕಲ್ಸ್ ಅಂತ ಹೇಳ್ತೀವಿ. ನೋಡ್ರಿ, ಭೂ ರಾಸಾಯನಿಕ ಚಕ್ರಗಳು ಅಂತ ಹೇಳ್ತೀವಿ. ಕೆಲವು ಮೂಲ ವಸ್ತುಗಳು ಜೀವಿಗಳು ಭೂಮಿ ಮತ್ತು ವಾತಾವರಣದ ಮೂಲಕ ಸಾಗುತ್ತವೆ. ಆ ಒಂದು ಚಕ್ರಗಳನ್ನು ಭೂ ರಾಸಾಯನಿಕ ಚಕ್ರಗಳು ಎನ್ನಲಾಗುತ್ತದೆ. ಇದರಲ್ಲಿ ಎರಡು ವಿಧಗಳು. ಅದರೊಳಗೆ ಮೊದಲೇದ್ದು ಯಾವುದಪ್ಪ ಅಂದ್ರೆ ಗ್ಯಾಸಿಯಸ್ ಸೈಕಲ್ಸ್, ಅನಿಲದ ಚಕ್ರಗಳು. ಎರಡನೇದು ಯಾವುದಪ್ಪ ಅಂದ್ರೆ ಚರಟದ ಚಕ್ರಗಳು. ಒಂದು ಅನಿಲದ ಚಕ್ರಗಳು, ಇನ್ನೊಂದು ಯಾವುದಪ್ಪ ಅಂದ್ರೆ ಚರಟದ ಚಕ್ರಗಳು ಅಂತ ಹೇಳ್ತೀವಿ. ವಾತಾವರಣದ ಮೂಲಕ ನಡೆಯುವ ಚಕ್ರಗಳನ್ನು ಅನಿಲದ ಚಕ್ರಗಳು ಅಥವಾ ಪರಿಪೂರ್ಣ ಚಕ್ರಗಳು ಎನ್ನಲಾಗುತ್ತದೆ. ಕಂಪ್ಲೀಟ್ ಸೈಕಲ್ಸ್, ಪರಿಪೂರ್ಣ ಚಕ್ರಗಳು ಎನ್ನಲಾಗುತ್ತದೆ. ನೈಟ್ರೋಜನ್ ಚಕ್ರ, ಆಕ್ಸಿಜನ್ ಚಕ್ರ, ಕಾರ್ಬನ್ ಚಕ್ರ. ಇದೇ ಕ್ವಶನ್ PSI ನಲ್ಲಿ. ಪರಿಪೂರ್ಣ ಚಕ್ರಕ್ಕೆ ಇದು ಉದಾಹರಣೆಯಾಗಿದೆ. ಗಂಧಕದ ಚಕ್ರ, ರಂಜಕದ ಚಕ್ರ, ಪೊಟ್ಯಾಶ್ ಚಕ್ರ ಅಂತ ಕೊಡ್ತಾನೆ. ನೋಡ್ರಿ, ಗಂಧಕದ ಚಕ್ರ, ರಂಜಕದ ಚಕ್ರ, ಪೊಟ್ಯಾಶ್ ಚಕ್ರ, ನೈಟ್ರೋಜನ್ ಚಕ್ರ. ಪರಿಪೂರ್ಣ ಚಕ್ರಕ್ಕೆ ಇದು ಉದಾಹರಣೆಯಾಗಿದೆ ಅಂದಾಗ ಅಲ್ಲಿ ಆನ್ಸರ್ ಏನು ಕೊಡಬೇಕಂದ್ರೆ ನೈಟ್ರೋಜನ್ ಅಂತ ಕೊಡಬೇಕು. ಅಪರಿಪೂರ್ಣ ಚಕ್ರಕ್ಕೆ ಇದು ಉದಾಹರಣೆ. ಅಪರಿಪೂರ್ಣ ಚಕ್ರಕ್ಕೆ ಇನ್ಕಂಪ್ಲೀಟ್ ಸೈಕಲ್. ಅಪರಿಪೂರ್ಣ ಚಕ್ರಕ್ಕೆ ಇದು ಉದಾಹರಣೆ ಅಂದಾಗ ಗಂಧಕನಾದರೂ ಕೊಡ್ಬೋದು, ರಂಜಕನಾದರೂ ಕೊಡ್ಬೋದು, ಪೊಟ್ಯಾಶ್ನಾದರೂ ಕೊಡ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಕ್ರಗಳು. ಇವುಗಳನ್ನು ಅಪರಿಪೂರ್ಣ ಅಂತ ಹೇಳ್ತೀವಿ. ಚಕ್ರ ಎಲ್ಲಿಂದ ಸ್ಟಾರ್ಟ್ ಆಗಿರ್ತೈತಲ್ಲ ಅಲ್ಲಿಗೆ ಬಂದು ಎಂಡ್ ಆಗಬೇಕು. ಅಲ್ಲಿಗೆ ಬಂದು ಎಂಡ್ ಆಗಬೇಕು. ಆದರೆ ಈ ಚರಟದ ಚಕ್ರ ಇದೆಯಲ್ಲ ಅಲ್ಲಿಗೆ ಬಂದು ಎಂಡ್ ಆಗೋದಿಲ್ಲ. ಮಣ್ಣಿನ ಮೂಲಕ ನಡೆಯುವ ಚಕ್ರಗಳನ್ನು ಸೆಡಿಮೆಂಟರಿ ಸೈಕಲ್ಸ್, ಚರಟದ ಚಕ್ರಗಳು ಅಥವಾ ಅಪರಿಪೂರ್ಣ ಚಕ್ರಗಳು ಎನ್ನಲಾಗುತ್ತದೆ. ಮಣ್ಣಿನ ಮೂಲಕ ನಡೀತಕ್ಕಂಥ ಒಂದು ಚಕ್ರಗಳನ್ನು ಚರಟದ ಚಕ್ರಗಳು ಅಥವಾ ಅಪರಿಪೂರ್ಣ ಚಕ್ರಗಳು ಅಂತ ಹೇಳ್ತೀವಿ. ವಾತಾವರಣದ ಮೂಲಕ ನಡೆಯುವ ಚಕ್ರಗಳನ್ನು ನಾವೇನಂತ ಹೇಳ್ತೀವಿ ಅಂತಂದ್ರೆ ಪರಿಪೂರ್ಣ ಚಕ್ರಗಳು ಅಥವಾ ಅನಿಲದ ಚಕ್ರಗಳು ಅಂತ ಹೇಳ್ತೀವಿ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಕ್ರ ಯಾವುದಪ್ಪ ಅಂದ್ರೆ ನೈಟ್ರೋಜನ್ ಚಕ್ರ ಅಂತ ಹೇಳ್ತೀವಿ. ನೈಟ್ರೋಜನ್ ಚಕ್ರ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಚಕ್ರ. ಇದರ ಮೇಲೆನೆ ಕ್ವಶನ್ KS ಒಳಗೆ PSI ನಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸು ಈ ನೈಟ್ರೋಜನ್ ಸೈಕಲ್ ಮೇಲೆನೆ ಬರ್ತವೆ. ಮೊದಲನೇ ಪಾಯಿಂಟ್ ಏನಂದ್ರೆ ಇದನ್ನು ಕೇಳಬಹುದು, ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಮೂಲ ವಸ್ತು ಇದಾಗಿದೆ. ಆನ್ಸರ್ ಏನಂದ್ರೆ ನೈಟ್ರೋಜನ್. 78% ಇದು, 21% ಇದು, 21% ಏನಪ್ಪ ಅಂದ್ರೆ ಆಕ್ಸಿಜನ್ನು, 0.001%, 0.001 ಏನಪ್ಪ ಅಂದರೆ ಆರ್ಗಾನ್ ಅಂತ ಕೊಡ್ಬೋದು. ಆಮೇಲೆ ಏನಪ್ಪ ಅಂದರೆ ನಿಯಾನ್ ಅಂತ ಕೊಡ್ಬೋದು. ಆರ್ಗಾನ್ ಅಂತ ಕೊಡ್ಬೋದು. ಅದಾದ ಮೇಲೆ ಏನಪ್ಪ ಅಂದರೆ 0.3% ಏನಪ್ಪ ಅಂದ್ರೆ CO2 ಕೊಡ್ಬೋದು. ಟೋಟಲ್ ಮಾಡಿಬಿಟ್ರೆ ಎಷ್ಟಾಗತ್ತಪ್ಪ ಅಂದರೆ 100% ಆಗುತ್ತೆ. ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಅನಿಲ ಯಾವುದಂದ್ರೆ ನೈಟ್ರೋಜನ್ನು. ಇದರ ಮೇಲೆ ಕೇಳೋದಿಲ್ಲ. ಮ್ಯಾಕ್ಸಿಮಮ್ ಈ ಸಲ ಕೇಳೋದು ಯಾವುದಂದ್ರೆ ಆಕ್ಸಿಜನ್ನು. ಎಲ್ಲರಿಗೂ ಏನಪ್ಪ ಅಂದ್ರೆ ಆಕ್ಸಿಜನ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಡೆಫಿಷಿಯನ್ಸಿ ಆಗಿದೆ. ಇಲ್ಲಿವರೆಗೆ ಭಾರತವನ್ನು ಬಹಳಷ್ಟು ತೊಂದರೆಗೆ ಏನಿದ್ರೆ ಒಳಪಡಿಸಿತ್ತು ಯಾವುದಾದ್ರೂ ಕರೋನಾ. ಈಗ ನೆಕ್ಸ್ಟ್ ಟಾರ್ಗೆಟ್ ಮಾಡಿರ್ತಕ್ಕಂಥ ದೇಶಗಳು ಯಾವಪ್ಪ ಅಂದರೆ ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡು. ಆಕ್ಸಿಜನ್ ಅಂದರೆ ಸಿಲಿಂಡರ್ಗಳೇ, ಟ್ಯಾಂಕರ್ಗಳೇ ಸಿಗ್ತಾ ಇಲ್ಲ. ಅಂಥ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ವಿಶ್ವಸಂಸ್ಥೆಯ ಅಧ್ಯಕ್ಷರು ಕೂಡ ಏನಪ್ಪ ಅಂತಂದ್ರೆ, ಮುಖ್ಯ ಕಾರ್ಯದರ್ಶಿಗಳು ಕೂಡ ಏನಪ್ಪ ಅಂದ್ರೆ ಅದನ್ನೇ ಹೇಳ್ತಾ ಇದ್ದಾರೆ. WHO ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಅತಿ ಹೆಚ್ಚಿನ ಸಮಸ್ಯೆ. ಅದಕ್ಕೆ ನಾವು ಹೇಳ್ತಾ ಇರೋದು ವ್ಯಾಕ್ಸಿನನ್ನು ಹಾಕ್ಸ್ಕೊಡ್ರಿ. ಇನ್ನೊಂದು PSI ಇದವ್ರು ನೋಡ್ರಿ, ನೆನಪಿನಲ್ಲಿ ಇಟ್ಕೊಡ್ರಿ, ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ತಾರೆ ಫಿಸಿಕಲಲ್ಲಿ. ಕ್ಲಿಯರೆನ್ಸ್ ಇದ್ದರೆ ಸರ್ಟಿಫಿಕೇಟ್ ಇರಬೇಕು, ಇದ್ರೆ ಮಾತ್ರ ಫಿಸಿಕಲ್ಗೆ ಇದ್ರೆ ಅಲೋ ಮಾಡ್ತಾರೆ, ಇಲ್ಲಾಂದ್ರೆ ಅಲೋ ಮಾಡೋದಿಲ್ಲ. ಬಹಳ ಹುಷಾರಾಗಿರ್ರಿ. ಏನಪ್ಪ ಅಂದ್ರೆ ಈ ಒಂದು ಪರ್ಸೆಂಟೇಜು ನೈಟ್ರೋಜನ್ ಚಕ್ರ ಅಂತ ಹೇಳ್ತೀವಿ. ನೈಟ್ರೋಜನನ್ನು ಮುಖ್ಯವಾಗಿ ನಾವು 2 ರೀತಿಯಾಗಿ ಸಂಗ್ರಹ ಮಾಡ್ತೀವಿ. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂತಂದ್ರೆ ಜೈವಿಕ ಸ್ಥಿರೀಕರಣ ಅಂತಂದು. ಜೈವಿಕ ಸ್ಥಿರೀಕರಣ ಅಂತ ಹೇಳ್ತೀವಿ. ಎರಡನೇದೇನಪ್ಪ ಅಂತಂದ್ರೆ ಕೃತಕ ಸ್ಥಿರೀಕರಣ.
ಮೊದಲಿದ್ದು ಯಾವುದಪ್ಪ ಅಂದರೆ ಜೈವಿಕ ಸ್ಥಿರೀಕರಣ ಅಂತಂದು. ಸೂಕ್ಷ್ಮಾಣುಜೀವಿಗಳ ಸಹಾಯದಿಂದ ನೈಟ್ರೋಜನ್ ಅನ್ನು ಸಂಗ್ರಹಿಸುವುದಕ್ಕೆ ಜೈವಿಕ ಸ್ಥಿರೀಕರಣ ಎನ್ನಲಾಗುತ್ತದೆ. ಸೂಕ್ಷ್ಮಾಣುಜೀವಿಗಳ ಸಹಾಯದಿಂದ ಸಂಗ್ರಹ ಮಾಡೋದ್ರಿ. ಇದು ಶೇಂಗಾ ಗಿಡದ ಬೇರಿನೊಳಗೆ ಇರುತ್ತೆ ನೋಡ್ರಿ. ಯಾವುದಪ್ಪ ಅಂತಂದ್ರೆ ರೈಸೋಬಿಯಂ ಅಂತಂದು ನೈಟ್ರೋಜನನ್ನು ಪೂರೈಕೆ ಮಾಡುತ್ತೆ ಶೇಂಗಾ ಗಿಡಕ್ಕೆ. ಅಜಿಟೋಬ್ಯಾಕ್ಟರ್ ಅಂತಂದು ರಾಗಿ ಮತ್ತು ಜೋಳದಲ್ಲಿ ಇರುತ್ತೆ, ನೈಟ್ರೋಜನನ್ನು ಪೂರೈಕೆ ಮಾಡುತ್ತೆ. ಸೂಕ್ಷ್ಮಾಣುಜೀವಿಗಳಿಂದ ನೈಟ್ರೋಜನನ್ನು ಸಂಗ್ರಹಿಸುವುದಕ್ಕೆ ಜೈವಿಕ ಸ್ಥಿರೀಕರಣ ಅಂತ ಹೇಳ್ತೀವಿ. ಮನುಷ್ಯನ ಚಟುವಟಿಕೆಗಳಿಂದ ನೈಟ್ರೋಜನ್ ಸಂಗ್ರಹಿಸುವುದಕ್ಕೆ ಕೃತಕ ಸ್ಥಿರೀಕರಣ ಎನ್ನಲಾಗುತ್ತದೆ. ಆರ್ಟಿಫಿಷಿಯಲ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಫಿಕ್ಸೇಷನ್ ಆ್ಯಂಡ್ ಅನದರ್ ಒನ್ ಈಸ್ ಆರ್ಟಿಫಿಷಿಯಲ್ ಫಿಕ್ಸೇಷನ್ ಅಂತಂದು ಕೃತಕ ಸ್ಥಿರೀಕರಣ ಅಂತ ಹೇಳ್ತೀವಿ. ಅಣುಬಾಂಬ್ ಪ್ರಯೋಗಗಳು, ಹೈಡ್ರೋಜನ್ ಬಾಂಬ್ ಪ್ರಯೋಗಗಳು, ಯುದ್ಧ ಭೂಮಿಗಳು ಅತಿ ದೊಡ್ಡ ಪ್ರಮಾಣದಲ್ಲಿ ಬಾಂಬ್ಗಳನ್ನು ಏನಿದ್ರೆ ಬ್ಲಾಸ್ಟ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಈ ಗಾಳಿನಲ್ಲಿ ಇರ್ತಕ್ಕಂಥ ಎಲ್ಲ ನೈಟ್ರೋಜನ್ನು ಪೌಡ್ರ್ ಆಗಿ ಏನಿದ್ರೆ ಭೂಮಿಗೆ ಬೀಳ್ತಾ ಇರ್ತತಿ. ಅದನ್ನು ಕೃತಕ ಸ್ಥಿರೀಕರಣ ಅಂತ ಹೇಳ್ತೀವಿ. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂದರೆ ನೈಟ್ರೋಜನ್ ಚಕ್ರ ಅಂತದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಕ್ರ ನೋಡ್ರಿ. ವಾತಾವರಣದಲ್ಲಿ ನೈಟ್ರೋಜನ್ ಪ್ರಮಾಣ, ವಾತಾವರಣದಲ್ಲಿ ಏನಪ್ಪ ಅಂತಂದರೆ ನೈಟ್ರೋಜನ್ ಪ್ರಮಾಣ 78% ಇರುತ್ತೆ. ಇದಕ್ಕೆ ಮೊದಲೇನಪ್ಪ ಅಂದರೆ ಟಾರ್ಗೆಟ್ ಆಗೋದು ಯಾವುದಪ್ಪ ಅಂತಂದರೆ ಈ ಒಂದು ಮೋಡ ಮತ್ತು ಮಿಂಚುಗಳು. ಮೋಡ ಆಮೇಲೆ ಮಿಂಚು ಭಾಳ ಹೈ ಲೆವೆಲ್ ಕೆಪಾಸಿಟಿ. ಯಾವುದಪ್ಪ ಅಂದರೆ ಮಿಂಚು 2,000-2,500 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್. ಈ ಟೆಂಪ್ರೇಚರ್ಗೆ ಏನಾಗುತ್ತಪ್ಪ ಅಂದರೆ ಗಾಳಿಯಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಎಲ್ಲ ಪೌಡ್ರ್ ಆಗಿ ನೆಲಕ್ಕೆ ಬೀಳುತ್ತೆ. ಇದು ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮಣ್ಣಿನಲ್ಲಿರ್ತಕ್ಕಂಥ ಮಣ್ಣಿನ ನೈಟ್ರೋಜನ್ ಈ ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಮೊದಲು ಹೀರ್ಕೊಳ್ತಕ್ಕಂಥ ಜೀವಿಗಳು ಯಾವಪ್ಪ ಅಂದ್ರೆ ಸಸ್ಯಗಳು. ಶೇಂಗಾ ಆಗಿರ್ಬೋದು, ವಟಾಣಿ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಹೆಸರಾಗಿರ್ಬೋದು, ಅಲಸಂದಿ ಆಗಿರ್ಬೋದು. ಈ ಸಸ್ಯಗಳನ್ನು ತಿಂದು ನಾವು ಬದುಕ್ತೀವಿ. ಪ್ರಾಣಿಗಳಿಗೆ ಬಂತು ನೈಟ್ರೋಜನ್ನು, ನೋಡ್ರಿ ನೈಟ್ರೋಜನ್ ಪ್ರಾಣಿಗಳಿಗೆ ಬಂತು. ಈ ಎರಡೂ ಜೀವಿಗಳು ಸತ್ತ ಮೇಲೆ ಮಣ್ಣಿನಲ್ಲಿನ ಅಮೋನೀಕರಣ, ಮಣ್ಣಿನಲ್ಲಿರ್ತಕ್ಕಂಥ ಅಮೋನಿಯಾ ಆಗತ್ತೆ ಎರಡೂ ಜೀವಿಗಳು ಸತ್ತ ಮೇಲೆ. ನೋಡ್ರಿ ಮಣ್ಣಿನಲ್ಲಿನ ಅಮೋನೀಕರಣ, ಮಣ್ಣಿನಲ್ಲಿರ್ತಕ್ಕಂಥ ಅಮೋನೀಕರಣ. ಇಲ್ಲಿ ಈ ಒಂದು ನಮ್ಮ ದೇಹವನ್ನು ಕೊಳೆಯಿಸಲಿಕ್ಕೆ ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಈ ಬ್ಯಾಕ್ಟೀರಿಯಾದ ಮೇಲೆ ಕ್ವಶನ್ ಕೇಳ್ತಾನೆ PSIದೊಳಗೆ. ಆ ಬ್ಯಾಕ್ಟೀರಿಯಾದ ಹೆಸರೇನೆಂದರೆ ನೈಟ್ರೋಸೊಮಾನಸ್ ಅಂತದ್ದು. ನೈಟ್ರೋಸೊಮಾನಸ್. ಯಾವುದೇ ಜೀವಿಗಳು ಸತ್ತು ಅಂದರೆ ಅವು ಕೊಳಿಲಿಕ್ಕೆ ಸ್ಟಾರ್ಟ್ ಆದವು ಅಂದರೆ ಅಲ್ಲಿ ಯಾವ ಬ್ಯಾಕ್ಟೀರಿಯಾ ಇರುತ್ತೆ ಅಂದರೆ ಈ ಬ್ಯಾಕ್ಟೀರಿಯಾ ಇರುತ್ತೆ. ಸಿಂಪಲ್ ಒಂದು ಕ್ವಶನ್ PSIನಲ್ಲಿ. ಅಮೋನೀಕರಣದಲ್ಲಿ ಪಾಲ್ಗೊಳ್ಳುವ ಬ್ಯಾಕ್ಟೀರಿಯಾ ಇದಾಗಿದೆ. ದಿಸ್ ಒನ್ ಇಸ್ ದ ಒನ್ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ ವಿಚ್ ಲೀಡ್ಸ್ ದ ಅಮೋನಿಫಿಕೇಶನ್, ದಟ್ ಇಸ್ ಟು ನೈಟ್ರೋಸೊಮಾನಸ್. ಇದನ್ನು ಕೇಳಲಿಲ್ಲ ಅಂದರೆ ಇದನ್ನು ಕೇಳ್ತಾನೆ. ಈ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ನೈಟ್ರೋಜನ್ನು ಅಮೋನೀಕರಣದಲ್ಲಿ ಪಾಲ್ಗೊಂಡ್ರೆ ಇದು ಏನಾಗುತ್ತಪ್ಪ ಅಂದರೆ ಈ ಒಂದು ಬ್ಯಾಕ್ಟೀರಿಯಾದ ಸಹಾಯದಿಂದ ಮಣ್ಣಿನ ನೈಟ್ರೈಟ್ ಆಗುತ್ತೆ. ಮಣ್ಣಿನ ನೈಟ್ರೈಟ್ ಅಂತಂದು NO3 ಅಂತ ಹೇಳ್ತೀವಿ. NO3 ಅಂತಂದು ಮಣ್ಣಿನ ನೈಟ್ರೈಟ್ ಆಗುತ್ತೆ. ಈ ಮಣ್ಣಿನ ನೈಟ್ರೇಟ್ ಇದ್ದಿದ್ದು ಮತ್ತೆ ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಇಲ್ಲೇ, ಯಾವುದಪ್ಪ ಅಂದರೆ ನೈಟ್ರೋಬ್ಯಾಕ್ಟರ್ ಅಂತ ಹೇಳ್ತೀವಿ. ಈ ನೈಟ್ರೋಬ್ಯಾಕ್ಟರ್ ಹೊಡೆತಕ್ಕೆ ಏನಾಗುತ್ತಪ್ಪ ಅಂದರೆ ನೈಟ್ರೇಟ್ ಆಗುತ್ತೆ ನೋಡ್ರಿ, NO2 ಆಗುತ್ತೆ. ಇಲ್ಲಿ ಕೆಳಗಡೆ NO3 ಇದೆ, ಇಲ್ಲಿ ಮೇಲ್ಗಡೆ ಏನಂದ್ರೆ NO2 ಇದೆ, ನೈಟ್ರೇಟ್ ಇದೆ. ಇದು ಡಿನೈಟ್ರಿಫಿಕೇಶನ್ ಅಂತ ಹೇಳ್ತೀವಿ. ಡಿನೈಟ್ರಿಫಿಕೇಶನ್ ಇಲ್ಲಿ ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಯಾವುದಪ್ಪ ಅಂದರೆ ಸ್ಯೂಡೋಮೊನಾಸ್ ಅಂತದ್ದು. ಸ್ಯೂಡೋಮೊನಾಸ್ ಅಂತ ಹೇಳ್ತೀವಿ. ಸ್ಯೂಡೋಮೊನಾಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಆ ಬ್ಯಾಕ್ಟೀರಿಯಾದ ಹೊಡೆತಕ್ಕೆ ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ ಏನಂದರೆ ಹರಳುಗಳು, ಸಣ್ಣ ಕಣಗಳೇನಾಗ್ತಾವೆ ಅಂದರೆ ಗಾಳಿಯಾಗಿ ಬಿಡುಗಡೆ ಆಗ್ತಾವೆ
ನೋಡ್ರಿ ಈ ಚಕ್ರ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂದರೆ ಗಾಳಿಯಿಂದ ಸ್ಟಾರ್ಟ್ ಆಗಿತ್ತು, ಮತ್ತೆ ಹೋಗಿ ಅಂದರೆ ಗಾಳಿಗೆ ಕೂಡ್ಕೊಳ್ತು. ಇದನ್ನು ನಮ್ಮ ಕಡೆ ಹಳ್ಳಿ ಒಳಗೆ ಗ್ರಾಮೀಣ ಪ್ರದೇಶದೊಳಗೆ ಏನಂತ ಹೇಳ್ತಾರೆ ಅಂದರೆ ಕೆರೆಯ ನೀರನ್ನು ಬಾವಿಗೆ ಚೆಲ್ಲಿ ಅಲ್ಲ ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಕೆರೆಯ ನೀರನ್ನು ನೋಡ್ರಿ, ಇದು ಸೈಕಲ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ಲ ಅಲ್ಲಿಗೆ ಬಂದು ಎಂಡ್ ಆಯಿತು. ಅದನ್ನು ಡಿನೈಟ್ರೀಕರಣ ಅಂತ ಹೇಳ್ತೀವಿ, ಡಿನೈಟ್ರಿಫಿಕೇಶನ್ ಅಂತಂದು. KS ನಲ್ಲಿ ಇದನ್ನೇ ಕೇಳಿದಾನೆ. ಡಿನೈಟ್ರೀಕರಣದಲ್ಲಿ ಪಾಲ್ಗೊಳ್ಳುವ ಬ್ಯಾಕ್ಟೀರಿಯಾ ಸ್ಯೂಡೋಮೊನಾಸ್, ನೈಟ್ರೀಕರಣದಲ್ಲಿ ಪಾಲ್ಗೊಳ್ಳುವ ಬ್ಯಾಕ್ಟೀರಿಯಾ ನೈಟ್ರೋಬ್ಯಾಕ್ಟರ್, ಅಮೋನೀಕರಣದಲ್ಲಿ ಪಾಲ್ಗೊಳ್ಳುವ ಬ್ಯಾಕ್ಟೀರಿಯಾ ನೈಟ್ರೋಸೊಮಾನಸ್. ನೋಡ್ರಿ, 3 ಬ್ಯಾಕ್ಟೀರಿಯಾದಲ್ಲಿ ಒಂದು ಕ್ವಶನ್ ನಮಗಿರುತ್ತೆ. PSIನಲ್ಲಾದರೂ ಆಗಿರ್ಬೋದು ಅಥವಾ KSನಲ್ಲಾದರೂ ಆಗಿರ್ಬೋದು. ಇದನ್ನೇನಪ್ಪ ಅಂತಂದ್ರೆ ನೈಟ್ರೋಜನ್ ಚಕ್ರ ಅಂತ ಹೇಳ್ತೀವಿ. ಇದರ ನಂತರ ಬರ್ತವೆ ಅಪರಿಪೂರ್ಣ ಚಕ್ರಗಳು ಅಂತಂದು. ರಂಜಕದ ಚಕ್ರ ಅಂತ ಬರುತ್ತೆ, ಗಂಧಕದ ಚಕ್ರ ಅಂತ ಬರುತ್ತೆ, ಪೊಟ್ಯಾಶ್ ಚಕ್ರ ಅಂತ ಬರುತ್ತೆ. ಅವು ಬಂದು ಕಂಪ್ಲೀಟ್ ಆಗೋದಿಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗಿರ್ತಾವಲ್ಲ ಅಲ್ಲಿಗೆ ಬಂದೇನಪ್ಪ ಅಂತಂದರೆ ಅಲ್ಲಿಗೆ ಬಂದೇನಂದರೆ ಎಂಡ್ ಆಗೋದಿಲ್ಲ, ಇಲ್ಲಿಗೆ ಬಂದು ಕುಡ್ಕೊಳ್ಳೋದಿಲ್ಲ. ಇಲ್ಲೇ ಮಧ್ಯದಲ್ಲೇ ಕಟ್ಟಾಗ್ಬಿಡುತ್ತೆ ಚಕ್ರ. ಮಧ್ಯದಲ್ಲೇ ಕಟ್ಟಾಗೋದ್ರಿಂದ ಅವುಗಳನ್ನು ಅಪರಿಪೂರ್ಣ ಚಕ್ರ ಅಂತ ಹೇಳ್ತೀವಿ. ಅಲ್ಲಿ ಏನಪ್ಪ ಅಂದರೆ ನಾವು ಒಂದು ಪದವನ್ನು ಬಳಕೆ ಮಾಡೋದಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳೋದಿಲ್ಲ. ಅಪರಿಪೂರ್ಣ ಚಕ್ರ ಅಂತ ಹೇಳ್ತೀವಿ. ಯಾವುದಪ್ಪ ಅಂದರೆ ಗಂಧಕದ ಚಕ್ರ. ಗಂಧಕದ ಚಕ್ರ, ಸಲ್ಫರ್ ಸೈಕಲ್ ಅಂತ ಹೇಳ್ತೀವಿ. ಈ ಗಂಧಕದ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ಸಾಹಿತಿ ಹೋಮರ್ ಅಂತಂದು ಈಲಿಯಡ್ ಮತ್ತು ಓಡಿಸ್ಸಿ ಅನ್ನೋ ಒಂದು ಗ್ರಂಥದೊಳಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಈಲಿಯಡ್ ಆಮೇಲೆ ಓಡಿಸ್ಸಿ ಅಂತಂದು. ಈಲಿಯಡ್ ಮತ್ತೇನಂದರೆ ಓಡಿಸ್ಸಿಯೊಳಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಗಂಧಕದ ಚಕ್ರ ಅಂತ ಹೇಳ್ತೀವಿ. ಹೋಮರ್ ಅನ್ನೋ ಒಬ್ಬ ಸಾಹಿತಿಯಿಂದ ಬಹಳಷ್ಟು ಫೇಮಸ್ ಆಗುತ್ತೆ. ಆ್ಯಕ್ಚುಲಿ ಅವರು ಗಂಧಕ ಅಂತ ಹೇಳಿರೋದಿಲ್ಲ, ಇದನ್ನೇನಂತ ಹೇಳ್ತಾರೆ ಅಂದರೆ ಫೈರ್ ಸ್ಟೋನ್ ಅಂತ ಹೇಳ್ತಾರೆ, ಬೆಂಕಿ ಕಲ್ಲು ಅಂತ ಹೇಳ್ತಾರೆ. ಅದೇ ಏನಂದರೆ ಗಂಧಕ ಅಂತಂದು, ಸಲ್ಫರ್ ಅಂತಂದು ಫೇಮಸ್ ಆಗುತ್ತೆ. ಈಲಿಯಡ್ ಮತ್ತು ಓಡಿಸ್ಸಿ ಒಳಗೇನಂದರೆ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಯಾರಪ್ಪ ಅಂದ್ರೆ ಹೋಮರ್ ಅಂತಂದು. ಅಪರಿಪೂರ್ಣ ಚಕ್ರ ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಕ್ರ ಇದು. ಯಾವುದಪ್ಪ ಅಂದರೆ ಗಂಧಕದ ಚಕ್ರ ಅಂತಂದು. ಇದರೊಳಗೆ ಮತ್ತೇನಂದರೆ 3 ರೀತಿಯಾಗಿರ್ತಕ್ಕಂಥ ಗಂಧಕಗಳು ಬರ್ತಾವು. ಅದರೊಳಗೆ ಮೊದಲೇದು ರಾಂಬಿಕ್ ಗಂಧಕ ಅಂತಂದು, ರಾಂಬಿಕ್ ಗಂಧಕ. ಅದಾದ ಮೇಲೆ ಎರಡನೇದು ಯಾವುದಪ್ಪ ಅಂದರೆ ಪ್ಲಾಸ್ಟಿಕ್ ಗಂಧಕ, ಪ್ಲಾಸ್ಟಿಕ್ ಗಂಧಕ, ಸೂಜಿ ಗಂಧಕ. ಈ ಗಂಧಕವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ವಿಧಾನಕ್ಕೆ ನೋಡ್ರಿ, ಗಂಧಕದ ಶುದ್ಧೀಕರಣ PSIನಲ್ಲಿ 2 ಸಲ ಕೇಳಿದ್ದಾರೆ. ಗಂಧಕದ ಶುದ್ಧೀಕರಣದ ವಿಧಾನ ಇದಾಗಿದೆ ಅಂತಂದು, ಪ್ರಾಚ್ಯ ವಿಧಾನ ಅಂತಂದು. ಪ್ರಾಚ್ಯ ವಿಧಾನ ಅಂತ ಹೇಳ್ತೀವಿ. ಪ್ರಾಚ್ಯ ಅನ್ನೋ ಒಬ್ಬ ವಿಜ್ಞಾನಿ ಕಂಡು ಹಿಡಿದ ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಿಧಾನ ಇದು. ಏನಂದರೆ ಪ್ರಾಚ್ಯ ವಿಧಾನ ಅಂತಂದು. ನಮ್ಮಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಗಂಧಕದ ಸ್ವಲ್ಪ ಪ್ರಮಾಣ ಕಂಡು ಬರ್ತಾ ಇದೆ. ಎಲ್ಲಂದ್ರೆ ಕಪ್ಪತ್ ಗುಡ್ಡದಲ್ಲಿ. ಆ ಒಂದು ಕಪ್ಪತ್ ಗುಡ್ಡದಲ್ಲಿ ಏನಪ್ಪ ಅಂದರೆ ಈ ಗಂಧಕ ಇತ್ತಪ್ಪ ಅಂದರೆ, ಗಂಧಕ ಇತ್ತು ಅಂದರೆ ಆ ಗಂಧಕವನ್ನು ನೇರವಾಗಿ ಹೊರಗಡೆ ತೆಗಿಲಿಕ್ಕೆ ಬರೋದಿಲ್ಲ. ಗಾಳಿಯ ಸಂಪರ್ಕಕ್ಕೆ ಬಂತಂದರೆ ಬ್ಲಾಸ್ಟ್ ಆಗುತ್ತೆ. ಇಲ್ಲೇನು ಮಾಡ್ತಾರೆ ಅಂದರೆ 2 ಬೋರ್ವೆಲ್ಗಳನ್ನು ಹಾಕ್ತಾರೆ. 2 ಬೋರ್ವೆಲ್ಗಳನ್ನು ಹಾಕಿ ಏನು ಮಾಡ್ತಾರೆ ಅಂತಂದರೆ, ಒಂದು ಕಡೆಯಿಂದ ಬಿಸಿ ಗಾಳಿ ಆಮೇಲೆ ಬಿಸಿ ನೀರನ್ನು ಪೂರೈಕೆ ಮಾಡ್ತಾರೆ. ಹೈ ಪ್ರೆಷರ್ನಿಂದ, ಅತಿಯಾದ ಒತ್ತಡದಿಂದ ಗಾಳಿ ಮತ್ತು ನೀರನ್ನು ಪಾಸ್ ಮಾಡ್ತಾರೆ. ಅದರ ಹೊಡೆತಕ್ಕೆ ಈ ಗಂಧಕ ಎಲ್ಲ ಕರಗಿ ಹಿಡಿದ್ರೆ ಈ ಪೈಪ್ಲೈನ್ ಮೂಲಕ ಹೊರಗಡೆ ಬರ್ತಾ ಇರ್ತೈತಿ. ಇದನ್ನು ಒಂದು ದೊಡ್ಡ ಪಾತ್ರೆಯೊಳಗೆ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಹಳದಿ ಬಣ್ಣದ ಒಂದು ಮೂಲ ವಸ್ತು, ಸ್ವಲ್ಪ ಹೀಟ್ ಮಾಡಿದರೆ ಸಾಕು, ಕೆಳಗಡೆ ಏನಂದರೆ ಹಳದಿ ಬಣ್ಣದ ಲೇಯರ್ ಉಳಿತಾ ಇರ್ತೈತಿ. ಅದನ್ನು ಮದ್ದು ಗುಂಡುಗಳ ಏನಂದರೆ ಪಟಾಕಿಗಳ ತಯಾರಿಕೆಯಲ್ಲಿ, ಆಮೇಲೆ ಏನಂದರೆ ಔಷಧಿಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂಲ ವಸ್ತು, ಮನುಷ್ಯನ ಕ್ರಿಯಾಶೀಲತೆಗೆ ಕಾರಣವಾಗಿರ್ತಕ್ಕಂಥ ಮೂಲ ವಸ್ತು. ತಗೊಳ್ತೀರಲ್ರಿ ಸರ್ ನೀವು? ತಗೊಳ್ಳೋದಿಲ್ಲ ತಗೊಳ್ತಿರಲ್ಲ, ಬೇಕು ನೀವು. ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ. ಒಂದು 10 kg ಉಳ್ಳಾಗಡ್ಡಿ ನೋಡ್ದಂಗೆ ಅನಿಸುತ್ತೆ. ಅದೇ ರೀತಿ ಏನಪ್ಪ ಅಂತಂದರೆ ಇದಕ್ಕಿಂತ ಹೈ ಲೆವೆಲ್ ಕೆಪಾಸಿಟಿ. ನೋಡ್ರಿ, ಇವೆಲ್ಲ ಗಂಧಕದಿಂದ ಕೂಡಿರ್ತಕ್ಕಂಥ ಆಹಾರ ಪದಾರ್ಥಗಳು.
ಗಂಧಕದಿಂದ ಕೂಡಿರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳಿವು. ಹೀಗಾಗಿ ಏನಪ್ಪ ಅಂತಂದರೆ ಅತಿ ಹೆಚ್ಚು ಗಂಧಕದ ಪ್ರಮಾಣ ಈ ಒಂದು ಪದಾರ್ಥದಲ್ಲಿ ಕಂಡುಬರುತ್ತೆ. ಹೀಗೆ ಅಂದರೆ ಗಂಧಕದ ಚಕ್ರದ ಬಗ್ಗೆ ನೋಡೋಣ. ಭೂಮಿಯಲ್ಲಿನ ಗಂಧಕ, ಭೂಮಿಯಲ್ಲಿನ ಗಣಿಗಾರಿಕೆ ಅಂತಲೂ ಕೂಡ ಹೇಳ್ಬೋದು. ಭೂಮಿಯಲ್ಲಿನ ಗಣಿಗಾರಿಕೆ ನೋಡ್ರಿ, ಗಂಧಕದ ಗಣಿಗಾರಿಕೆ ಇದನ್ನು ಪ್ರಾಚ್ಯ ವಿಧಾನದ ಮೂಲಕ ಹೊರಗಡೆ ತೆಗಿತೀವಿ. ಇದು ಏನಾಗುತ್ತಂದರೆ ಸಸ್ಯಗಳಿಗೆ ಸಿಗುತ್ತೆ. ಸಸ್ಯಗಳಿಂದ ಇದು ನೆಕ್ಸ್ಟ್ ಜಂಪ್ ಆಗೋದು ಎಲ್ಲಿಗಪ್ಪ ಅಂದರೆ ಪ್ರಾಣಿಗಳಿಗೆ. ಇವೆರಡೂ ಜೀವಿಗಳು ಸತ್ತ ಮೇಲೆ ಅದು ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿನ ಗಂಧಕ ಆಗತ್ತೆ. ಅದು ಮಣ್ಣಿನಲ್ಲಿರ್ತಕ್ಕಂಥ ಗಂಧಕ ಆಗಿ ಉಳಿಯೋದಿಲ್ಲ. ಇದು ನೀರಿನೊಂದಿಗೆ ಕರಗಿ ಏನಪ್ಪ ಅಂತಂದರೆ ಸಮುದ್ರದಲ್ಲಿನ ಗಂಧಕ ಆಗತ್ತೆ. ಹಳ್ಳಗಳ ಮೂಲಕ, ಹೊಳೆಗಳ ಮೂಲಕ ಸಮುದ್ರವನ್ನು ಸೇರಿಕೊಂಡು ಇದು ಎಲ್ಲಿ ಹೋಗಿ ಸಂಗ್ರಹ ಆಗುತ್ತಂದರೆ, ಎಲ್ಲ ಗಂಧಕ ಹೋಗಿ ಎಲ್ಲಿ ಹೋಗಿ ಸಂಗ್ರಹ ಆಗುತ್ತಂದರೆ ಸಮುದ್ರದೊಳಗೆ ಸಂಗ್ರಹ ಆಗುತ್ತೆ. ಸೈಕಲ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ಲ ಅಲ್ಲಿಗೆ ಬಂದು ಕೂಡ್ಕೋಬೇಕಾಗಿತ್ತು, ಆದರೆ ಕೂಡ್ಲಾರ್ದು ಒಂದು ಕಾರಣಕ್ಕೆ ಇದನ್ನು ಏನಂತ ಹೇಳ್ತೀವಿ ಅಂದರೆ ಅಪರಿಪೂರ್ಣ ಚಕ್ರ. ಆಗಲೇ ಹೇಳಿದ್ನೆಲ್ಲ, ನೈಟ್ರೋಜನ್ ಚಕ್ರ ಅದು ಪರಿಪೂರ್ಣ, ಇದು ಏನಪ್ಪ ಅಂದರೆ ಇನ್ಕಂಪ್ಲೀಟ್ ಸೈಕಲ್ ಅಂತ ಹೇಳ್ತೀವಿ. ಭೂಮಿಯಲ್ಲಿರ್ತಕ್ಕಂಥ ಒಂದು ಗಂಧಕ ಇದನ್ನು ಪ್ರಾಚ್ಯ ವಿಧಾನದ ಮೂಲಕ ಹೊರಗಡೆ ತೆಗೆದ್ವಿ, ಸಸ್ಯಗಳಿಗೆ ಬಂತು, ಆಮೇಲೆ ಪ್ರಾಣಿಗಳಿಗೆ ಬಂತು. ಇವೆರಡು ಜೀವಿಗಳು ಸತ್ತ ಮೇಲೆ ಮಣ್ಣಿನಲ್ಲಿರ್ತಕ್ಕಂಥ ಗಂಧಕ, ಆ ಗಂಧಕ ಏನಿದ್ರೆ ನೀರಿನಲ್ಲಿ ಕರಿಗೆ ಹೋಗಿ ಸಮುದ್ರದಲ್ಲಿ ಸಂಗ್ರಹ ಆಗುತ್ತೆ. ಅದನ್ನೇನಪ್ಪ ಅಂದರೆ ಅಪರಿಪೂರ್ಣ ಚಕ್ರ ಅಂತ ಹೇಳ್ತೀವಿ. ಅಪರಿಪೂರ್ಣ ಚಕ್ರ ಅಂದಾಗ 3 ಸೈಕಲ್ಗಳನ್ನು ನೆನ್ಪಿಟ್ಕೋಬೇಕು: ಗಂಧಕ, ರಂಜಕ, ಪೊಟ್ಯಾಷ್ ಅಂತಂದು. ಪರಿಪೂರ್ಣ ಚಕ್ರ ಅಂದಾಗ 3 ಸೈಕಲ್ಗಳನ್ನು ನೆನ್ಪಿಟ್ಕೋಬೇಕು. ಮೊದಲೇದು ನೈಟ್ರೋಜನ್ ಚಕ್ರ, ಎರಡನೇದು ಆಕ್ಸಿಜನ್ ಚಕ್ರ, ಮೂರನೇದು ಕಾರ್ಬನ್ ಚಕ್ರ ಅಂತಂದು. ಕಾರ್ಬನ್ ಚಕ್ರ ಇವುಗಳ ಮೇಲೇ ಕ್ವಶನ್ಸನ್ನು ಅರೈಸ್ ಮಾಡ್ತಾನೆ. ಇದ್ರ ನಂತರ ಏನಪ್ಪ ಅಂದರೆ ಇನ್ನೂ ಏನಿದ್ರೆ 18 ಅಥವಾ 19 ಪಾಯಿಂಟ್ಸ್ ಬರ್ತವೆ. ಆ ಪಾಯಿಂಟ್ಸನ್ನು ಮತ್ತೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಕ್ಲಾಸ್ದಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಮನೆಯಲ್ಲೇ ಇರ್ರಿ, ಬಿಸಿನೀರನ್ನು ಕುಡಿತಾ ಇರ್ರಿ, ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ರಿ, ಭಾಳ ಇಂಪಾರ್ಟೆಂಟು. ಫಿಸಿಕಲಲ್ಲಿ ಫಸ್ಟ್ ಕೇಳೋದೆ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರೋ ಇಲ್ಲೋ, ನಿಮ್ಮದು ರಿಪೋರ್ಟ್ ನೆಗೆಟಿವ್ ಇದೆನೋ ಪಾಸಿಟಿವ್ ಇದೆನೋ, RT-PCR ರಿಪೋರ್ಟ್ ನಿಮ್ಮದು ನೆಗೆಟಿವ್ ಇದೆನೋ ಪಾಸಿಟಿವ್ ಇದೆನೋ. ಏನೈತೆ ರೀ ಸರ್ ಲಕ್ಕಪ್ಪ ಸರ್ ನಿಮ್ಮದು ನೆಗೆಟಿವ್ ಇದೆಯಲ್ಲ ಅಂದರೆ ನೀವು ನಮ್ಮ ಹುಡುಗರಿಗೆ ಅಂದರೆ ಟ್ರೈನಿಂಗ್ ಕೊಡಬೇಕು. ನೀವು 1600 ಮೀಟ್ರು, ಲಾಂಗ್ ಜಂಪು, ಹೈ ಜಂಪು, ನೋಡ್ರಿ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಗೈಡೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ಏನಂದರೆ ನಮ್ಮದು ಕ್ಲಾಸ್ ಜಾಗ್ರಫಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಂದರೆ ಪೊಲಿಟಿಕ್ಸ್ ಸರು ಕೂಡ ಕ್ಲಾಸಿಗೆ ಆಲ್ರೆಡಿ ಮಾಡಿ ಹೋಗಿದ್ದಾರೆ. ಅದಾದಮೇಲೆ ಏನಪ್ಪ ಅಂತಂದರೆ ಹಿಸ್ಟ್ರಿ ಸರು ಕೂಡ ಬರ್ತಾರೆ. ಆಮೇಲೆ ಬೆಳಗ್ಗೆ ಸಾಯಂಕಾಲ ನಮ್ಮ ಸರು ಕೂಡ ಏನಪ್ಪ ಅಂದರೆ ಎಸ್ಸೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಧಾರವಾಡಕ್ಕೆ ಬನ್ನಿ, MG ಸ್ಟಡಿ ಸರ್ಕಲ್ಗೆ ಬನ್ನಿ, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಇದ್ದಾವೆ. ಓಕೆ, ಇವತ್ತಿಷ್ಟು ಸಾಕು. ಮತ್ತೆ 18 ಪಾಯಿಂಟ್ಸ್ ಜೊತೆಗೆ ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೀಟ್ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.